ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಅಂಥವ್ರಿಗೆ ಈಗ ಪೊಲೀಸರು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಿದ್ದಾರೆ. ಜನಜಂಗುಳಿಯಲ್ಲಿ ಅಸಭ್ಯವಾಗಿ ವರ್ತಿಸಿದವರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾರೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು, ತಪ್ಪಿಸ್ಕೊಂಡು ಹೋಗಿದ್ರು, ಆ ಪರಿಸ್ಥಿತಿಯಲ್ಲಿ ಅವರನ್ನೆಲ್ಲ ಹಿಡ್ಕೊಂಡು ಹೋಗೋದು ಕ್ರಮ ಕೈಗೊಳ್ಳೋದು ಕಷ್ಟ ಇತ್ತು. ಪರಿಸ್ಥಿತಿ ನಿಭಾಯಿಸಿದ್ರೆ ಸಾಕಾಗಿತ್ತು ಪೊಲೀಸರಿಗೆ. ಈಗ ಮತ್ತೆ ಕೂತು ಸಿಸಿಟಿವಿ ಫುಟೇಜಸ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ. ನ್ಯೂ ಇಯರ್ನಲ್ಲಿ ಕೈ ಚಳಕ ತೋರಿದವರ ಮಾಹಿತಿಯನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಜಗಳ ಆಡಿದವರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಸೆಲೆಬ್ರೇಷನ್ ಎಷ್ಟಾಯ್ತೋ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದ್ದು ಅಷ್ಟೇ ಆಯಿತು. ಜೊತೆಗೆ ಕಳ್ಳಕಾಕರ ಕೈ ಚಳಕ ಕೂಡ ಒಂದಷ್ಟು ಕಂಡು ಬಂತು. ಈ ಎಲ್ಲ ಗಮನದಲ್ಲಿಟ್ಕೊಂಡು ಈಗ ಪೊಲೀಸರ ಕಾರ್ಯಾಚರಣೆ ಹೇಗಿದೆ? ಇಂಥವರು ಈಗ ಭೀತಿಯಲ್ಲಿ ಇರಬೇಕಾ? ಪೊಲೀಸ್ ಕ್ರಮ ಆಗಬಹುದಾ ಅನ್ನೋದು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಸಾಕಷ್ಟು ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ವಿ, ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ಲದ ಹಾಗೆ ತೇಲ್ತಿದ್ದವರು ಒಂದಷ್ಟು ಜನ ಯಾವ ಥರ ವರ್ತಿಸ್ತಾ ಇದ್ರು ಅಂತ. ಅದರಲ್ಲೂ ಹುಡುಗರು ಬೇರೆ ಹುಡುಗಿರು ಬೇರೆ ಅಂತೇನಿಲ್ಲ, ಯುವಕ ಯುವತಿಯರೆಲ್ಲರೂ ಕೂಡ ನಶೆಯಲ್ಲಿ ತೇಲಾಡ್ತಾ ಇದ್ದಾಗ ಆ ಪೈಕಿ ಒಂದಷ್ಟು ಜನ ಬಹಳಷ್ಟು ನ್ಯೂಸೆನ್ಸ್ಗಳನ್ನು ಕ್ರಿಯೇಟ್ ಮಾಡಿದರು. ಅಲ್ಲಲ್ಲಿ ಜಗಳಗಳಾಗಿದೆ. ಸುಮ್ಮನೆ ರೋಡಲ್ಲಿ ಕಿರಿಕ್ಗಳು ಮಾಡ್ಕೊಂಡಿದ್ದಾರೆ. ಪೊಲೀಸರಿಗೆ ಬೈದಿದ್ದು, ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದು, ಅಲ್ಲಲ್ಲೇ ಯಾರೋ ಹೊಡೆದಾಡ್ಕೊಂಡಿದ್ದು, ರಸ್ತೆಯಲ್ಲಿ ಬಿದ್ದು ಉರುಳಾಡಿದ್ದು, ಇಂಥದ್ದೆಲ್ಲ ಬಹಳಷ್ಟು ಪ್ರಕರಣಗಳಾಗೋಗಿದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಜ್ವಲ್, ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದವ್ರ ಮೇಲೆ ಪೊಲೀಸರು ಯಾವ ರೀತಿ ಕಣ್ಣಿರಿಸಿದ್ದಾರೆ? ವಿಜಯ್, ಈಗಾಗಲೇ ಹೊಸ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಹಾಗೆ ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು CCTVಯನ್ನು ಇನ್ಸ್ಟಾಲ್ ಮಾಡಿದ್ರು. ಅದರಲ್ಲೂ ಕೂಡ ಸಾಕಷ್ಟು ಜನ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದಾಗಿರ್ಬೋದು, ಹಾಗೆ ಸಾಕಷ್ಟು ಮೊಬೈಲ್ಗಳ ಒಂದು ಕಳವು ಪ್ರಕರಣಗಳು ಕೂಡ ಆಗಿದ್ದು. ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ CCTVಯನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಚರ್ಚ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರೋಡ್ MG ರಸ್ತೆಯಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಸೇರಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಇರುವಂಥದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಯುವತಿಯರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಬಂದಂಥವ್ರು ಯಾರು, ಅವರ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ಅವರು ಯಾವ ಒಂದು ಉದ್ದೇಶಕ್ಕಾಗಿ ಬಂದಿದ್ರು ಅನ್ನೋದನ್ನ ಕೂಡ ಈಗಾಗಲೇ ಕಲೆ ಹಾಕುವಂಥ ಒಂದು ಮಾಹಿತಿನ ಕಲೆ ಹಾಕುವಂಥ ಒಂದು ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಇಂದಿರಾನಗರ, ಕೋರಮಂಗಲ ಭಾಗದಲ್ಲಿ, ಅದೇ ರೀತಿಯಲ್ಲಿ ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಸಾಕಷ್ಟು ಮೊಬೈಲ್ ಕಳ್ಳತನ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು. MG ರೋಡ್, ಬ್ರಿಗೇಡ್ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಸುಮಾರು 100 ಮೊಬೈಲ್ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾರು ಮೊಬೈಲ್ನ ಕದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಎಲ್ಲೆಲ್ಲಿ ಈ ಒಂದು ಕೈಚಳಕವನ್ನು ತೋರಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿನ ಕಲೆ ಹಾಕಿ ಅದರ ಬಗ್ಗೆ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಹಿಂದಿನ ವರ್ಷದ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆದಿದ್ದು, ಅದರಲ್ಲೂ ಕೂಡ ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದ ಪ್ರಕರಣಗಳು ಕೂಡ ದಾಖಲಾಗಿದ್ದು, ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಪ್ರಕರಣಗಳು ದಾಖಲಾಗುವಂತಹ ಒಂದು ಸಾಧ್ಯತೆಗಳು ಅಧಿಕವಾಗಿರೋದ್ರಿಂದಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿ ಅದರಲ್ಲೂ ಕೂಡ ಯಾರಾದರೂ ರೌಡಿ ಹಿನ್ನೆಲೆಯನ್ನು ಹೊಂದಂತವರು ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿ ಆ ರೀತಿ ಯಾರಾದರೂ ಕಂಡು ಬಂದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಒಂದು ಕೆಲಸಕ್ಕೆ ಈಗಾಗಲೇ ಪೊಲೀಸರು ಕೈ ಹಾಕಿರುವಂತದ್ದು. ಹಾಗಾಗಿ ಸಂಪೂರ್ಣವಾದಂತಹ ಒಂದು ವಿಡಿಯೋ ಚಿತ್ರೀಕರಣವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ CCTVಯಲ್ಲಿ ಯಾವ್ಯಾವ ರೀತಿಯ ಒಂದು ಕೃತ್ಯಗಳು ರೆಕಾರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಒಂದು ಕಾರಣಕ್ಕಾಗಿಯೇ ಕಮಾಂಡ್ ಸೆಂಟರ್ ಅನ್ನ ಕೂಡ ಅವರು ತೆರೆದಿದ್ರು. ಅಲ್ಲಿ ಯಾವ ರೀತಿಯ ಒಂದು CCTV ದೃಶ್ಯಾವಳಿಗಳು ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ವಿಜಯ್, ಪ್ರಜ್ವಲ್, ಈಗ ಕಳ್ಳರಿಗೆ ಪೊಲೀಸರು ಚಳಿ ಬಿಡಿಸ್ತಾರೆ ಸರಿ, ಈ ಕಿರಿಕ್ ಮಾಡಿದವ್ರಿಗೆ, ಅಸಭ್ಯವಾಗಿ ವರ್ತಿಸಿದವ್ರಿಗೆ ಅಥವಾ ಅಹಿತಕರ ಘಟನೆಗಳು ನಡೆಯೋದಕ್ಕೆ ಕಾರಣ ಆದಂಥವ್ರಿಗೆ ಇವ್ರ ಮೇಲೆಲ್ಲ ಎಂಥ ಕ್ರಮ ಆಗಬಹುದು ಅಂತ? ಖಂಡಿತವಾಗಿಯೂ ಕೂಡ ವಿಜಯ್, ಇಲ್ಲಿ ಯಾವ ರೀತಿಯ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅಸಭ್ಯ ವರ್ತನೆಗೆ ಸಂಬಂಧಪಟ್ಟಂತೆ ಯುವತಿಯರು ಏನಾದರೂ ದೂರನ್ನ ದಾಖಲಿಸ್ತಾರಾ ಅನ್ನೋದನ್ನ ಗಮನಿಸ್ತಾರೆ. ದೂರನ್ನ ದಾಖಲಿಸಿದ್ದೇ ಆಗಿದೆ. ಅಂಥವ್ರು ಯಾರು ಇರ್ತಾರೋ ಅಂಥವ್ರ ವಿರುದ್ಧ ಲೈಂಗಿಕ ದೌರ್ಜನ್ಯ ಒಂದು ಆರೋಪವನ್ನು ಕೂಡ ಸೆಕ್ಷನ್ ಅನ್ನು ದಾಖಲಿಸಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಈ ರೀತಿ ಅಂದ್ರೆ ಮೊಬೈಲ್ ಕಳ್ಳತನ ಯಾರ್ಯಾರು ಮಾಡಿದರೆ ಅವರ ವಿರುದ್ಧವೂ ಕೂಡ ಕಳ್ಳತನದ ಒಂದು ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಇಲ್ಲಿ ಯುವತಿಯರು ಕೊಡುವಂತಹ ಒಂದು ದೂರ ಆಗಿರ್ಬೋದು, ಹಾಗೆ ಗಲಾಟೆ ಅಥವಾ ಹೊಡೆದಾಟ, ಅಂದ್ರೆ ಕೋರಮಂಗಲದಲ್ಲಿ ಮೊನ್ನೆ ಒಂದು ಗಲಾಟೆ ಕೂಡ ನಡೆದಿತ್ತು. ಆ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ರೆ ಅಲ್ಲೂ ಕೂಡ ಅಷ್ಟೇ ಆರೋಪಿಗಳನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರ ವಿರುದ್ಧ ಹಲ್ಲೆಯ ಒಂದು ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ರೀತಿಯ ಒಂದು ಯಾವ
ಪ್ರಕರಣಗಳು ದಾಖಲಾಗುತ್ತೆ. ಅದೇ ರೀತಿಯಲ್ಲಿ ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವಂಥ ಪ್ರಮೇಯ ಅಥವಾ ಸಂದರ್ಭ ಏನಾದರೂ ಬಂದರೆ ಖಂಡಿತವಾಗಿಯೂ ಕೂಡ ಪೊಲೀಸರು ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಂಡು ಅಂಥವ್ರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಘಟನೆಗಳನ್ನು ಆಧರಿಸಿಕೊಂಡು ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಲ್ಲಿ ಯಾವ ರೀತಿಯ ಒಂದು ಘಟನೆಗಳು ಆಗಿದೆ ಅನ್ನೋದರ ಆಧಾರದ ಮೇಲೆ ಯಾರು ದೂರನ್ನು ನೀಡ್ತಾರೆ ಅಥವಾ ಇದು ದೂರನ್ನು ಯಾರು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸುಮೋಟೋ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಳ್ಳಬಹುದಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ನಡೆಸಿ ಅನಂತರದಲ್ಲಿ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.